ಚಂದನ್ ಶೆಟ್ಟಿ ಅವರ ಕಡೆಯಿಂದ ಅದ್ಭುತವಾದಂತಹ ಗುಡ್ ನ್ಯೂಸ್ ಸಿಗ್ತಿದೆ. ಬಹು ನಿರೀಕ್ಷೆಯ ವಿದ್ಯಾರ್ಥಿನಿಯರೇ ಚಿತ್ರದ ಒಂದು ಟ್ರೈಲರ್ ಇತ್ತೀಚೆಗಷ್ಟೇ ಬಿಡುಗಡೆಯಾಯಿತು. ತುಂಬಾನೇ ಭರ್ಜರಿ ಸೌಂಡ್ ಕೂಡ ಮಾಡ್ತು. ಇದೀಗ ಜುಲೈ 14ನೇ ತಾರೀಕು ಅಂದ್ರೆ ಇನ್ನೇನು ಕೆಲವೊಂದು 2 ವಾರಗಳು ಬಾಕಿ ಅಷ್ಟೇನೆ ದುಬೈನಲ್ಲಿ ಒಂದು ಸಿನಿಮಾ ಕೂಡ ಬಿಡುಗಡೆ ಆಗ್ತಿದೆ. ಒಂದು ಪೋಸ್ಟರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿದೆ. ಚಂದನ್ ಶೆಟ್ಟಿ ಅವರು ಕೂಡ ಒಂದು ವಿಷಯವನ್ನ ತಿಳಿಸಿದ್ದಾರೆ. ಚಂದನ್ ಶೆಟ್ಟಿ ಇದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ. ಚಂದನ್ ಶೆಟ್ಟಿಗೆ ಬಹಳಷ್ಟು ಖುಷಿಯಾಗಿದೆ, ಜೊತೆಗೆ ದೊಡ್ಡ ತಾರಾ ಬಳಗವೇ ಇದೆ. ಒಂದು ಕಂಪ್ಲೀಟ್ ಒಂದು ಸ್ಟೂಡೆಂಟ್ಸ್ ಪಾತ್ರಗಳು ಇದರಲ್ಲಿ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ, ಎಲ್ರಿಗೂ ಕೂಡ ಇಷ್ಟವಾಗೋದು ಗ್ಯಾರಂಟಿ. ಜುಲೈ 19ಕ್ಕೆ ಒಂದು ಸಿನಿಮಾ ರಾಜ್ಯಾದ್ಯಂತ ತೆರೆಗೆ ಬರುತ್ತೆ. ಅದಕ್ಕೂ ಮುಂಚಿತವಾಗಿ ಅಂದ್ರೆ 14ನೇ ತಾರೀಕು ದುಬೈನಲ್ಲಿ ಸಿನಿಮಾ ರಿಲೀಸ್ ಆಗ್ತಿರೋದು ತುಂಬಾನೇ ವಿಶೇಷ. ಇದರಲ್ಲಿ ಚಂದನ್ ಶೆಟ್ಟಿ ಅವರ ಒಂದು ಪಾತ್ರಗಳಾಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಹೀಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಅಂತ ಚಂದನ್ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಒಂದು ವಿಚ್ಛೇದನದ ಬಳಿಕ ಈ ರೀತಿಯ ಒಂದು ಗುಡ್ ನ್ಯೂಸ್ ಅನ್ನ ಕೊಡುತ್ತಿದ್ದು ಬಹಳಷ್ಟು ಜನರಿಗೆ ಒಂದು ಕಡೆ ಬೇಸರ ಆದ್ರೆ ಇನ್ನೊಂದು ಕಡೆ ಖುಷಿ ಕೂಡ ಆಗ್ತಿದೆ. ಯಾಕೆಂದ್ರೆ ಚಂದನ್ ಶೆಟ್ಟಿ ಅವರು ದೂರ ಆಗ್ತಾರೆ, ವಿಚ್ಛೇದನ ಪಡೆದುಕೊಳ್ತಾರೆ. ಅದೊಂದು ಅಭಿಮಾನಿಗಳಿಗೂ ತುಂಬಾನೇ ಆಘಾತಕರ ವಿಚಾರ, ತುಂಬಾನೇ ಬೇಸರದ ವಿಚಾರ. ಇದರಿಂದ ಇನ್ನ ಕೂಡ ಚಂದನ್ ಶೆಟ್ಟಿ ಹೊರ ಬಂದಿಲ್ಲ. ಸಾಕಷ್ಟು ತಿಂಗಳೇ ಬೇಕಾಗುತ್ತೆ ಇದರಿಂದ ಹೊರ ಬರಕ್ಕೆ, ತಮ್ಮ ಒಂದು ಲೈಫ್ ಅನ್ನ ನಡೆಸೋಕೆ. ಇನ್ನ ಬೇರೆ ಬೇರೆ ಸಿನಿಮಾ ಶೂಟಿಂಗ್ ಗಳಾಗಿರ್ಬೋದು, ರ್ಯಾಪ್ ಸಾಂಗ್ಸ್ ಗಳು ಎಲ್ಲವೂ ಕೂಡ ಬರಬೇಕಿದೆ. ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿಯೂ ಕೂಡ ಕೆಲಸವನ್ನ ಮುಂದುವರಿಸ್ತಾರೆ. ಯಾವ ಒಂದು ಗುಡ್ ನ್ಯೂಸ್ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಕಾದು ನೋಡೋಣ. ಸದ್ಯಕ್ಕಂತೂ ಸಿನಿಮಾ ಗುಡ್ ನ್ಯೂಸ್ ಬ್ಯಾಕ್ ಟು ಬ್ಯಾಕ್ ನೀಡ್ತಾ ಇದ್ದಾರೆ. ಅದೇ ರೀತಿ ಬೇರೆ ಯಾವ್ದಾದ್ರು ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಅಂದ್ರೆ ಸಾಂಗ್ ವಿಚಾರದಲ್ಲಿ. ಯಾಕೆಂದ್ರೆ ರ್ಯಾಪ್ ಸಾಂಗ್ ಅನ್ನ ಅಭಿಮಾನಿಗಳು ಕೇಳಬೇಕು ಅಂತ ತುಂಬಾ ಆಸೆ ಪಡ್ತಾರೆ. ಎಲ್ಲರೂ ಕೂಡ ಕೇಳುವುದು ಅದನ್ನೇ, ಯಾವಾಗ ನಿಮ್ಮ ಒಂದು ಸಾಂಗ್ ನೆಕ್ಸ್ಟ್ ರಿಲೀಸ್ ಆಗುತ್ತೆ. ಸೊ ಹೀಗಾಗಿ ಸಾಂಗ್ಸ್ ಅನ್ನ ಬಿಟ್ರೆ ಚಂದನ್ ಶೆಟ್ಟಿ ಅವ್ರು ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನೋಡೋಣ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ ಇವರ ಒಂದು ಸಿನಿಮಾ ಇದೆ ಅಂದ್ರೆ ಈ ತಿಂಗಳು ರಿಲೀಸ್ ಆಗುತ್ತಲ್ಲ ಒಂದು ಸಿನಿಮಾ ಯಾವ ರೀತಿ ಇರುತ್ತೆ ಅಂತ.